ಇನ್ನು ಕರ್ನಾಟಕ ಕಾಂಗ್ರೆಸ್ ರಾಜಕಾರಣದ ಸೂತ್ರಗಳು ಇದೀಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೊಸದೊಂದು ಅಧ್ಯಾಯಕ್ಕೆ ನಾಂದಿ ಹಾಡಿದೆ. ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೊಬ್ಬರು ದೆಹಲಿಯಲ್ಲಿ ಹಮ್ಮಿಕೊಂಡಿರುವಂತಹ ಗೌಪ್ಯ ಭೋಜನ ಕೂಟ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಮನೆಯ ಕುರ್ಚಿ ಕ್ರಾಂತಿ ದೆಹಲಿಗೆ ಶಿಫ್ಟ್ ಆಗುತ್ತಾ? 15, 16, 13 ದಿವಸ ಸಾಹೇಬ್ರು ಇರ್ತಾರಂತ ಹೇಳಿದ್ದೀನಿ. ಸೊ ಒಂದು ದಿವಸ ಸಾಹೇಬ್ರಲ್ಲಿ ಊಟಕ್ಕೆ ಕರೆದಿದ್ವಿ. ಸಿಎಂ ದೆಹಲಿ ಭೇಟಿ ಡೇಟ್ ಫಿಕ್ಸ್, ಡಿನ್ನರ್ ಆಟ ಶುರು. ಅವತ್ತು ಯಾರು ಇರ್ತಾರೆ ಸಾಹೇಬ್ರ ಜೊತೆ? ಎಲ್ಲರೂ ಕೂಡ. ಕುತೂಹಲ ಘಟ್ಟ ತಲುಪಿದ ಕಾಂಗ್ರೆಸ್ ಮನೆಯ ಅದಲು ಬದಲು ಗೇಮ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಗಾಳಿ ಒಮ್ಮೆ ಬಿರುಗಾಳಿಯಂತೆ ಬೀಸಿದ್ರೆ ಮತ್ತೊಮ್ಮೆ ಸುಂಟರ ಗಾಳಿಯಾಗುತ್ತೆ. ಇದೇ ಹೊತ್ತಲ್ಲಿ ಸಂಪುಟ ಪುನರಚನೆ, ಕೆಪಿಸಿಸಿ ಸಾರಥ್ಯದ ವಿಚಾರಗಳು ಭಾರಿ ಚರ್ಚೆಯಲ್ಲಿವೆ. ಈ ನಡುವೆ ಕಾಂಗ್ರೆಸ್ ನಾಯಕರ ಔತಣಕೂಟ, ಒಳಗೊಳಗೆ ರಾಜಕೀಯದ ಆಟಗಳು ಭರ್ಜರಿಯಾಗಿ ನಡೀತಿದೆ. ಮೊನ್ನೆಯಷ್ಟೇ ರಾಜಣ್ಣ ನಾಟಿ ಕೋಳಿ ಸಾರು, ಮುದ್ದೆ ಸಿದ್ಧಪಡಿಸಿಕೊಂಡು ಸಿಎಂಗಾಗಿ ಕಾಯುತ್ತಿದ್ರು. ಆದರೆ ಸಿಎಂ ತುಮಕೂರು ಪ್ರವಾಸ ರದ್ದಾಗಿದ್ದರಿಂದ ಔತಣಕೂಟದ ಆಟ ನಡೀಲಿಲ್ಲ. ಇದೀಗ ಮತ್ತೊಂದು ಭೋಜನಕೂಟ ಸೇರ್ಪಡೆಯಾಗಿದ್ದು ಹಲವು ಚರ್ಚೆಗೆ ನಾಂದಿ ಹಾಡಿದೆ. ಸಿಎಂ ಸಿದ್ದರಾಮಯ್ಯ ಇದೇ ತಿಂಗಳ 15ನೇ ತಾರೀಕು ದೆಹಲಿಗೆ ತೆರಳುತ್ತಿದ್ದಾರೆ. ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿ ಸಿದ್ದರಾಮಯ್ಯ ಮಾನಸ ಪುತ್ರರೆಂದೇ ಖ್ಯಾತರಾಗಿರೋ ಕೊಪ್ಪಳ ಹಿಟ್ನಾಳ್ ಬ್ರದರ್ಸ್ ಔತಣ ಏರ್ಪಡಿಸಿದ್ದಾರೆ. ಸಂಸದ ರಾಜಶೇಖರ ಹಿಟ್ನಾಳ್ ನೂತನ ನಿವಾಸದಲ್ಲಿ ಈ ಭೋಜನಕೂಟ ಆಯೋಜನೆಯಾಗಿದೆ. ಸಿದ್ದರಾಮಯ್ಯ ಬಣದ ಶಾಸಕರು, ಸಚಿವರು ಮತ್ತು ಸಂಸದರು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ವಿಚಾರ ಅಂದ್ರೆ ದೆಹಲಿಯಲ್ಲಿ ರಾಜಶೇಖರ ಹಿಟ್ನಾಳ್ ಅವರಿಗೆ ಹೊಸ ಮನೆ ಸಿಕ್ಕಿರೋದಕ್ಕೆ ಏರ್ಪಡಿಸಿರೋ ಸೌಹಾರ್ದಯುತ ಭೋಜನಕೂಟ ಅಂತ ಹೇಳಲಾಗ್ತಿದೆ. ಆದ್ರೂ ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ತೀವ್ರ ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಮಾತನಾಡಿರೋ ರಾಜಶೇಖರ ಹಿಟ್ನಾಳ್ ಸಿಎಂ ಮುಂದುವರಿಯುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವತ್ತು 15, 16, 13 ದಿವಸ ಸಾಹೇಬ್ರು ಇರ್ತಾರಂತ ನಾನು ಕೇಳಿದ್ದೀನಿ. ಸೊ ಒಂದು ದಿವಸ ಸಾಹೇಬ್ರಲ್ಲಿ ಊಟಕ್ಕೆ ಕರೆಯೋಣ ಅಂತ ಕರೆದಿದ್ವಿ. ಇದೇನಿಲ್ಲ, ವಿಶೇಷ ಏನಿಲ್ಲ. ಅದಕ್ಕೆ ಯಾರು ಇರ್ತಾರೆ? ಎಲ್ಲರೂ ಅವತ್ತು ಯಾರು ಇರ್ತಾರೆ ಸಾಹೇಬ್ರ ಜೊತೆ? ಎಲ್ಲರೂ ಕೂಡ. ಸಿದ್ದರಾಮಯ್ಯನವ್ರು ಬದಲಾವಣೆ ಆಗ್ತಾರ, ವಿಜೇಂದ್ರ ಬದಲಾವಣೆ ಆಗ್ತಾರ, 75 ವರ್ಷಕ್ಕೆ ಮೋದಿ ರಿಟೈರ್ಡ್ ಆಕಾರ. ಇವೆಲ್ಲ ಚರ್ಚೆಗಳು ಇರ್ತಾವ. ಇವು ಯಾವ ಚರ್ಚೆಗಳು ಯಾವ ಕೂಡ ಆಗೇ ಬಿಡ್ತಾವಂತಲ್ಲ. ಚರ್ಚೆಗಳು ಎಲ್ಲವೂ ರೀತಿ ಇರ್ತಾವ, ಸಮಾಜದಲ್ಲಿ ಚರ್ಚೆಗಳು ಇರ್ತಾವ. ಆದ್ರೆ ಅದನ್ನ ಯಾರಾದರೂ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಂತ ಪಾರ್ಟಿ ಆಗಲಿ, ನಮ್ಮ ಹೈಕಮಾಂಡ್ ಆಗಲಿ, ಯಾರು ಅದ್ರ ಬಗ್ಗೆ ಹೇಳಿಲ್ಲ. ಸಹೋದರ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ಕೊಡಿಸುವ ಬಗ್ಗೆ ಚರ್ಚೆ ಇದ್ದು ಡಿನ್ನರ್ ಮೀಟಿಂಗ್ ಕುತೂಹಲ ಮೂಡಿಸಿದೆ. ಹೌದು, ರಾಘವೇಂದ್ರ ಹಿಟ್ನಾಳ್ ಸಚಿವರಾಗಲು ಅರ್ಹರಿದ್ದಾರೆ ಅಂತ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಹೌದು, ಅವರು ಕೂಡ ಆಕಾಂಕ್ಷಿ ಅದಾರ, ಅವರು ಕೂಡ ಸೀನಿಯರ್ ಅದಾರ, ಆಕಾಂಕ್ಷಿ ಅದಾರ. ಅವರು 3ನೇ ಬಾರಿ ಶಾಸಕರಾಗಿದ್ದಾರೆ, ಅರ್ಹರಿದ್ದಾರೆ, ಕೇಳ್ತಾರೆ, ಪ್ರಯತ್ನ ಮಾಡ್ತಾರೆ. ಈ ಡಿನ್ನರ್ ಪಾರ್ಟಿಯಲ್ಲಿ ಸಿದ್ದು ಬಣದ ಬಹುತೇಕ ಶಾಸಕರು, ಸಚಿವರು ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ. ಮೇಲ್ನೋಟಕ್ಕೆ ಡಿನ್ನರ್ ಪಾರ್ಟಿಯಾದರೂ ಸಿದ್ದು ತಮ್ಮ ಆಪ್ತರನ್ನ ಒಂದು ಕಡೆ ಸೇರಿಸಿ ದೆಹಲಿ ನಾಯಕರಿಗೂ ತಮ್ಮ ಶಕ್ತಿ ಪ್ರದರ್ಶನ ಮಾಡಬಹುದು. ಮತ್ತೊಂದು ಕಡೆ ಸಚಿವ ಸ್ಥಾನದ ಬದಲಾವಣೆ ಅಥವಾ ವಿಸ್ತರಣೆ ಚರ್ಚೆಗಳು ಈ ಸಭೆಯ ಪ್ರಮುಖ ಅಜೆಂಡಾಗಳಲ್ಲಿ ಇರಲಿವೆ ಅಂತ ಹೇಳಲಾಗ್ತಿದೆ. ಸಾಮಾಜಿಕ ನ್ಯಾಯದಡಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಡಿ ಆಡಳಿತ ಮತ್ತು ಪಕ್ಷ ನಿಷ್ಠಾನ ಮಾಡ್ತಾಯಿದ್ರೆ ಅದರಲ್ಲಿ ನಮ್ಮ ಹಿರಿಯರ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡ್ತಾರೆ. ನೋಡ್ತಾ ಇರ್ರಿ ಹೆಂಗೆ ಆಗ್ಬೇಕಂತೇಳಿ ಇಡೀ ತಿರುಗಿ ನೋಡ್ಬೇಕೆಲ್ಲ ಆ ಟೈಪು ನಮ್ಮದು ಸಂಪುಟ ನಾವು ಹೈಕಮಾಂಡ್ ನಾವೆಲ್ಲ ತೀರ್ಮಾನ ಮಾಡ್ಕೊಂಡು ಜನ ಏನು ವಿಶ್ವಾಸ ಅದ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಸಿಎಂಗೆ ಏರ್ಪಡಿಸಿರುವ ಔತಣಕೂಟ ಸೌಹಾರ್ದ ಭೋಜನವೋ ಅಥವಾ ತೆರೆಮರೆಯಲ್ಲಿ ರಾಜ್ಯದ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ವಿಸ್ತರಣೆಯಂತಹ ಸೂಕ್ಷ್ಮ ವಿಷಯಗಳ ಚರ್ಚೆಗೆ ವೇದಿಕೆ ಸಿದ್ಧವಾಗುತ್ತಿದೆಯೋ ಎಂಬಂತಹ ಅನೇಕ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.